ಅನಧಿಕೃತ ಬಾರ್ ತೆರವಿಗೆ ಒತ್ತಾಯ. ಜನರ ಆಕ್ರೋಶದ ನಡುವೆ ಬಾರ್ ಓಪನ್. ಅನಧಿಕೃತ ಬಾರ್ ರದ್ದುಪಡಿಸಲು ಆಗ್ರಹ. ಸಂಗೀತ ಹೋಟೆಲ್ ಅನಧಿಕೃತ ಬಾರ್ ಆಗಿ ಪರಿವರ್ತನೆ. ಸಭಾ ನಡವಳಿಕೆ ಪತ್ರವನ್ನೇ ಮುಚ್ಚಿಟ್ಟ ಅಬಕಾರಿ ಅಧಿಕಾರಿಗಳು. ನಂಜನಗೂಡಿನಲ್ಲಿ ಯಾವುದೇ ಪರವಾನಗಿಯನ್ನ ಪಡೆಯದೆ ಅನಧಿಕೃತವಾಗಿ ಬಾರ್ ಆಗಿ ಪರಿವರ್ತನೆಗೊಳಿಸಿರುವ ಮಾಲೀಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿರುವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಯಲಚಗೆರೆ ಗ್ರಾಮದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸಭಾ ನಡವಳಿ ಪತ್ರವನ್ನೇ ಮುಚ್ಚಿಟ್ಟು ಬಾರ್ ತೆರೆಯಲು ಅನುಮತಿ ಹೇಗೆ ನೀಡಿದ್ದಾರೆ ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ. ಒಂದು ಕಡೆ ಹೋಟೆಲ್ ತೆರವಿಗೆ ಮಾತ್ರ ಲೈಸೆನ್ಸ್ ನೀಡಿದ್ದು ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಪಂಚಾಯಿತಿ ನಡಾವಳಿ ಪತ್ರದಲ್ಲಿ ರೆಕಾರ್ಡ್ ಆಗಿದ್ರೂ ಅದನ್ನು ಮುಚ್ಚಿಟ್ಟಿದ್ದಾರೆ ಎನ್ನಲಾಗಿದೆ. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿಯ ಯಲಚಗೆರೆ ಗೇಟ್ ಬಳಿ ಅನಧಿಕೃತ ಬಾರ್ ತಲೆ ಎತ್ತಿದ್ದು ಶಾಲಾ ಮಕ್ಕಳಿಗೆ ಹಾಗೂ ದಿನನಿತ್ಯ ಕಾರ್ಖಾನೆಗೆ ಹೋಗುವಂತಹ ಮಹಿಳೆಯರಿಗೆ ಮುಜುಗರವಾಗಿದ್ದು, ಕುಡಿದ ಮತ್ತಿನಲ್ಲಿ ಇನ್ನಿತರ ಚಟುವಟಿಕೆಗಳು ನಡೆಯುವ ಸಂಭವ ಹೆಚ್ಚಾಗುತ್ತದೆ ಹಾಗೂ ಮೇಲ್ಸೇತುವೆ ನಿರ್ಮಾಣವಾಗುತ್ತಿದ್ದು ಅತ್ಯಾಚಾರ, ಕೊಲೆ ನಡೆಯುವ ಸಂಭವವಿದ್ದು ಬಡವರ ಜೀವನ ಅಸ್ತವ್ಯಸ್ತವಾಗಲಿದೆ. ಆದ್ದರಿಂದ ಈ ಕೂಡಲೇ ಅನಧಿಕೃತ ಬಾರ್ ತೆರವು ಮಾಡಲು ಶಾಸಕರು ಹಾಗೂ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಹಾಗೂ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪ್ರಭ ಟಿವಿ, ನಂಜನಗೂಡು.